ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಇವರಿಬ್ಬರ ಖುಷಿಯ ದಿನಗಳೇನೋ ಶುರುವಾಗಿತ್ತು. ಆದರೆ ಅದು ಆ ಮನೆಯ ಮತ್ತೊಬ್ಬರ ನೆಮ್ಮದಿ ಕೆಡಿಸಿತ್ತು. ಹಾಲು ಹಿಡಿದು ಕೋಣೆಗೆ ಬಂದ ಅಮೃತ ಆಯುಷ್ ಜೊತೆ ಮಾತನಾಡುವ ಎಲ್ಲ ವಿಚಾರಗಳನ್ನು ಯೋಚಿಸಿಕೊಂಡೇ ಬಂದಿದ್ದಳು. ಅವಳು ಒಳ ಬಂದಾಗ ಆಯುಷ್ ಹಾಸಿಗೆಯಲ್ಲಿ ಮಲಗಿ ಮೊಬೈಲ್ ನೋಡುತ್ತಿದ್ದ. ಅವನ ಬಳಿ ಬಂದ ಅಮೃತ, ಆಯುಷ್ ಹಾಲು ಎಂದಳು. ಅವ ಮೇಲೆದ್ದು ಅವಳ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ತೆಗೆದುಕೊಂಡು ಕುಡಿಯುತ್ತಾ ಕುಳಿತ. ಅವನ ಪಕ್ಕದಲ್ಲಿ ಅಮೃತ ಕುಳಿತಳು. ಆಯುಷ್, ಅಕ್ಕ ಬಾವನ ಮಧ್ಯೆ ಇರೋ ಸಮಸ್ಯೆ ಎಲ್ಲ ಬಗೆಹರಿತಲ್ಲ ಎಂದಳು ಮಾತಿಗಿಳಿದು. ಹಾಲು ಕುಡಿದು ಮುಗಿಸಿ ಗ್ಲಾಸ್ ಪಕ್ಕಕ್ಕಿಟ್ಟ ಆಯು, ಹಾಮು ಅದೇ ಖುಷಿ ನನಗೆ ಎಂದ ಅವಳ ತೋಳು ಬಳಸಿ ಕುಳಿತು. ಈಗಲಾದರೂ ನೀವು ನನ್ನ ಮೇಲೆ ದಯೆ ತೋರಿಸಿ ನನಗೆ ಅಂತ ಸ್ವಲ್ಪ ಸಮಯ ಕೊಡ್ಬೋದಲ್ಲ ಎಂದಳು ಅವನ ತೋಳಿಗೊರಗಿ. ಕೊಡ್ತೀನಿ ಎಂದ ಪ್ರೀತಿಯಿಂದ. ಹೌದಾ, ಹಾಗಾದರೆ ನಾವಿಬ್ಬರು ಎಲ್ಲಿಗಾದರೂ ಹೋಗಿ ಬರೋಣವಾ? ಆಫೀಸ್ನಲ್ಲಿ 2 ದಿನ ರಜೆ ಕೇಳ್ತೀನಿ ಕೇಳಿದಳು ಆಸೆಯಿಂದ. ಅಣ್ಣನಿಗೂ ಕೇಳ್ತೀನಿ. ಪೂರ್ಣ ಅಣ್ಣ ನಾನು ನೀನು ಒಟ್ಟಿಗೆ ಹೋಗೋಣ ಎಂದವ ಭಾರ್ಗವನನ್ನು ಮರೆತು ಉಸಿರಾಡುವುದೂ ಇಲ್ಲ. ಅಣ್ಣ ಇಲ್ಲದೆ ಎಲ್ಲಿಗೂ ಬರೋದಿಲ್ವಾ ನೀವು ಎಂದಳು ಅವನಿಂದ ಸರಿದು ಕುಳಿತು. ಅಂದರೆ ಅವಳ ಮಾತಿನ ಅರ್ಥ ತಿಳಿಯಲಿಲ್ಲ ಅವನಿಗೆ. ಅಂದರೆ ನಾನು ಕೇಳಿದ್ದು ನಾವಿಬ್ಬರೇ ಹೋಗೋಣ ಅಂತ. ಅವ್ರು ಬಂದರೆ ಏನು ತೊಂದರೆ ನಿನಗೆ? ಅವರು ನಮ್ಮ ಹಾಗೆ ಹೊಸ ಜೋಡಿನೇ ಅಲ್ವಾ ಎಂದ ಅವಳ ಭುಜದ ಮೇಲೆ ತಲೆ ಇಟ್ಟು. ಹೌದು, ಆದರೆ ನಿಮ್ಮ ಅಣ್ಣ ಬಂದರೆ ನೀವು ಅಣ್ಣ ಅಣ್ಣ ಅಂದ್ಕೊಂಡು ಅವ್ರ ಹಿಂದೆನೇ ಇರ್ತೀರ, ನನಗೆ ಸಮಯನೇ ಕೊಡೋದಿಲ್ಲ ಎಂದಳು ಮುನಿಸಲ್ಲಿ. 4 ಜನ ಒಟ್ಟಿಗೆ ಹೋದರೆ ಏನೂ ಆಗೋದಿಲ್ವಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ ಅಷ್ಟೇ ಎಂದ. ಬೇಡ, ಹೋಗೋದಾದರೆ ನಾವಿಬ್ಬರೇ ಹೋಗಿ ಬರೋಣ, ಅವ್ರು ಬೇಕಾದರೆ ನಾವು ಬಂದ ಮೇಲೆ ಹೋಗಿ ಬರಲಿ ಎಂದಳು ತುಸು ಒರಟಾಗಿ. ಆ ಒರಟುತನದ ಜೊತೆ ಅವಳ ಮಾತು ಹಿಡಿಸದ ಆಯುಷ್ ತಲೆ ಎತ್ತಿ ಕುಳಿತು, ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದೀಯಾ ಅಮ್ಮು ನೀನು ಎಂದ. ವಿಚಿತ್ರವಾಗಿ ಏನಿಲ್ಲ, ಸರಿಯಾಗಿಯೇ ಮಾತಾಡ್ತಿದ್ದೀನಿ. ನೀವು ನಿಮ್ಮ ಅಣ್ಣ ಅಣ್ಣ ಅಂದ್ಕೊಂಡು ಕುತ್ಕೊಳ್ಳೋದಾಗಿದ್ರೆ ನನ್ನನ್ನು ಯಾಕೆ ಪ್ರೀತಿಸಬೇಕಿತ್ತು ನೇರವಾಗಿ ಕೇಳಿದಳು. ಶಟಪ್ ಅಮೃತ ಎಂದ ಆಯು ಕೋಪದಿಂದ. ಮುಖ ಉದಿಸಿಕೊಂಡ ಅಮೃತ ಅವನ ಪಕ್ಕದಲ್ಲಿ ಬಂದು ಮಲಗಿದಳು. ಅವಳ ಪಕ್ಕದಲ್ಲಿ ಮಲಗಿದ ಆಯು, ಒಂದು ಮಾತು ತಿಳ್ಕೊ ಅಮೃತ, ನನಗೆ ಅಣ್ಣ ಅಮ್ಮ 2 ಕಣ್ಣಿದ್ದಾಗೆ. ಅವರಿಬ್ಬರು ನನ್ನ ಜೀವ. ಅವರಿಗೆ ಕೊಡಬೇಕಾಗಿರೋ ಗೌರವ ಪ್ರೀತಿ ಕೊಟ್ಟ ಮೇಲೇ ನಾನು ನಿನಗೆ ಪ್ರೀತಿ ಕೊಡೋದು. ಇದು ನಾನು ಉಸಿರಿರುವವರೆಗೂ ತಪ್ಪೋದಿಲ್ಲ ಗಂಭೀರವಾಗಿ ಎಂದವನೇ ಅವಳಿಗೆ ಬೆನ್ನು ಮಾಡಿ ಮಲಗಿದ. ಅಮೃತಾಳ ಮಾತಿನ ಅರ್ಥ ಅವನಿಗೆ ಸರಿಯಾಗಿ ಅರ್ಥವಾಗಿತ್ತು. ಈ ಥರದ ಮಾತುಗಳು ತಮ್ಮಿಬ್ಬರ ಮಧ್ಯೆ ಬರುವುದಿಲ್ಲ ಎಂದುಕೊಂಡಿದ್ದನವ. ಆದರೆ ಅವನ ಊಹೆ ಸುಳ್ಳಾಗುವಂತೆ ಜೀವಕ್ಕೆ ಜೀವ ಎನ್ನುವಂತಿದ್ದ ಆ ಅವಳಿಗಳನ್ನು ಬೇರೆ ಮಾಡುವ ಯೋಚನೆ ಅವಳ ಮಾತಲ್ಲಿ ಕಂಡಾಗ ಅವ ನೇರವಾಗಿ ಹೇಳಿಬಿಟ್ಟ. ಅವನ ಮಾತಿಗೆ ಅಮೃತ ಇನ್ನೂ ಕೋಪಗೊಂಡಳು. ಸಮಯ ಕಳೆಯಿತಾದರೂ ಅವಳ ಯೋಚನೆ ಮುಗಿಯಲಿಲ್ಲ. ಪೂರ್ಣ ಭಾರ್ಗವ್ ತಮ್ಮದೇ ಭಾವನೆಗಳಲ್ಲಿ ಸಿಲುಕಿ ಮದುವೆ ಆಗಿದ್ದರೆ ಇವಳು ಆ ಮನೆಯ ಸೊಸೆ ಆಗಬೇಕೆಂದೇ ಆಯುಷ್ನನ್ನು ಮದುವೆ ಆಗಿದ್ದಳು. ಆಯುಷ್ ಮೇಲಿರುವ ಅವಳ ಪ್ರೀತಿ ಸತ್ಯ, ಆದರೆ ಆ ಮನೆಗೆ ಸೊಸೆಯಾಗಿರುವ ಅವಳ ಉದ್ದೇಶ? ಬೆಳಗ್ಗೆ ಎಂದಿನಂತೆ ಬೇಗ ಎದ್ದಿದ್ದ ಪೂರ್ಣ ಎಲ್ಲರಿಗೂ ಟೀ ಮಾಡುತ್ತಿದ್ದಳು. ಅದೇ ಸಮಯಕ್ಕೆ ಬಂದ ಅಮೃತಾಳನ್ನು ಕಂಡು, ಅಮ್ಮು ತಗೋ, ಆಯುಷ್ಗೂ ಟೀ ತಗೊಂಡು ಹೋಗು ಎಂದಳು ಟೀ ಕಪ್ಗೆ ಸುರಿಯುತ್ತಾ. ಚಿನ್ನ ಕೈಯಲ್ಲಿ ಕೊಟ್ಟು ಕಳಿಸಿ ಅಕ್ಕ ಎಂದಳು ಅಮೃತ ಸಪ್ಪೆಯಾಗಿ. ಯಾಕೆ, ಏನಾಯಿತು ಅವಳ ಮುಖಭಾವ ಗಮನಿಸಿ ಕೇಳಿದಳು. ಏನಿಲ್ಲ ಅಕ್ಕ, ನನಗೆ ಅವ್ರ ಮೇಲೆ ಬೇಜಾರಾಗಿದೆ ಎಂದಳು ಮುದ್ದಾಗಿ. ಬೇಜಾರ? ಯಾಕೆ, ಜಗಳ ಮಾಡ್ಕೊಂಡಿದ್ದೀರಾ ಅಥವಾ ಆಯುಷ್ ಏನಾದರೂ ಅಂದ್ರ ನಿನಗೆ ತುಸು ಆತಂಕದಲ್ಲೇ ಕೇಳಿದಳು. ಅಕ್ಕ, ನಿನ್ನೆ ರಾತ್ರಿ ನಾನು ಏನೋ ಕೇಳಿದೆ, ಅದಕ್ಕೆ ಆಗೋದಿಲ್ಲ ಅಂತ ಬೈದ್ಬಿಟ್ರು ಎಂದಳು ತಲೆ ತಗ್ಗಿಸಿ. ಆಯುಷ್ ಮೇಲೆ ಅವಳಿಗೆ ಬೇಸರವಿದ್ದದ್ದು ನಿಜವೇ. ಅಷ್ಟೇನಾ? ಈಗ ಅದನ್ನೆಲ್ಲ ಮರೆತು ಹೊಸ ದಿನ ಶುರು ಮಾಡು ಅಮ್ಮು. ಹೋಗು, ನಿನ್ನ ಗಂಡನಿಗೆ ಟೀ ಕೊಟ್ಟು ಇಬ್ಬರು ಮಾತಾಡಿಕೊಂಡು ನಿನ್ನೆ ಜಗಳನ ಅಲ್ಲಿಗೆ ಬಿಟ್ಟು ತಯಾರಾಗಿ ಕೆಳಗಡೆ ಬಾ. ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತೀನಿ ಎಂದಳು. ಅಮೃತಾಳನ್ನು ಎಂದು ಕಡೆಗಣಿಸಿದವಳಲ್ಲ ಪೂರ್ಣ. ಸರಿ ಅಕ್ಕ ಎಂದ ಅಮೃತ ಅವಳ ಕೈಯಿಂದ ಟೀ ಕಪ್ ತೆಗೆದುಕೊಂಡು ಕೋಣೆಗೆ ನಡೆದಳು. ಕೋಣೆಯ ಒಳಬರುವುದಕ್ಕೂ ಆಯುಷ್ ಬಾತ್ರೂಮಿನಿಂದ ಮುಖ ತೊಳೆದು ಹೊರಬಂದ. ಅವನ ಮುಂದೆ ಟೀ ಹಿಡಿದ ಅಮೃತ ಮಾತನಾಡಲಿಲ್ಲ. ಅವಳ ಊದಿಕೊಂಡ ಮುಖ ನೋಡಿದ ಆಯುಷ್ ಕೂಡ ಮಾತನಾಡದೆ ಟೀ ಹಿಡಿದು ಅಲ್ಲಿಯೇ ಇದ್ದ ಸೋಫಾದಲ್ಲಿ ಕುಳಿತ. ಅವನಿಗೂ ಬೇಸರವಿತ್ತು ಅವಳ ಮೇಲೆ. ಅವ ತನ್ನನ್ನು ಮಾತನಾಡಿಸುವ ಎಂದುಕೊಂಡ ಅಮೃತಾಳಿಗೆ ನಿರಾಸೆಯಾಗಿತ್ತು. ತಾನು ಮುಂದುವರೆದು ಮಾತನಾಡದೆ ಬಾತ್ರೂಮಿಗೆ ನಡೆದಳು. ತಿಂಡಿಯ ಸಮಯಕ್ಕೆ ಭಾರ್ಗವ್ ತಯಾರಾಗಿ ಕೆಳಗಿಳಿದು ಬಂದ. ಹಾಲ್ನತ್ತ ಬಂದವನಿಗೆ ಯಾರೂ ಕಾಣಲಿಲ್ಲ.
ಎಲ್ಲರೂ ಇನ್ನೂ ತಮ್ಮ ತಮ್ಮ ಕೋಣೆಯಲ್ಲೇ ಇದ್ದರು. ಇವ ಎದ್ದಾಗಿನಿಂದ ತನ್ನ ಮಡದಿಯನ್ನು ಕಂಡಿರಲಿಲ್ಲವಲ್ಲ, ಹಾಗಾಗಿ ಬೇಗನೆ ಕೆಳಗಿಳಿದಿದ್ದ. ಅವ ಚಿನ್ನ ಟೀ ಎಂದು ಕೂಗಿದಾಗ ಪೂರ್ಣ ಚಿನ್ನ ಕೈಯಲ್ಲಿ ಟೀ ಕೊಟ್ಟು ಕಳುಹಿಸಿದ್ದಳು. ಹಿಂದಿನ ದಿನ ಚಿನ್ನ ಅಂದರೆ ನೀನೇ ಬರ್ತೀಯಲ್ಲ ಎಂದವನ ಮಾತು ನೆನೆದು ಅದು ಅವನಿಗೂ ಅರ್ಥವಾಗಿದ್ದರಿಂದ ಅವಳನ್ನು ಕೆಣಕುವ ಆಸೆ ಇಟ್ಟುಕೊಂಡೇ ಅವಳನ್ನರಸಿ ಅಡುಗೆ ಮನೆಯತ್ತ ನಡೆದ ಅವಳ ಧ್ವನಿ ಕೇಳಿ ಮಾಡಿದ್ದ ಇಡ್ಲಿಯನ್ನು ಪಾತ್ರೆಗೆ ಹಾಕುತ್ತಾ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು ಪೂರ್ಣ. ಅವಳನ್ನು ಬಾಗಿಲಲ್ಲೇ ನಿಂತು ನೋಡಿದ ಭಾರ್ಗವ್, ನನ್ನ ಶುಗರ್ಲೆಸ್ ಇಲ್ಲಿದೆ ಎಂದುಕೊಂಡು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವಳ ಹಿಂದೆ ಹೋಗಿ ನಿಂತ ಸದ್ದಿಲ್ಲದೆ. ಅವ ಬಂದಿದ್ದರ ಅರಿವಿಲ್ಲ ಅವಳಿಗೆ. ಅವ ಅವಳ ಹಿಂದೆ ನಿಂತು ಅವಳ ಕಿವಿಯತ್ತ ಬಾಗಿದವನೇ, ಏನು ಮಾಡ್ತಿದೀಯಾ ಎಂದನಷ್ಟೇ. ಅವನ ಧ್ವನಿಗೆ ಹೆದರಿದ ಪೂರ್ಣ ಅಮ್ಮ ಎಂದು ಹೆದರಿ ಅವನತ್ತ ತಿರುಗಿದಳು. ಅವಳೆದೆ ಒಮ್ಮೆಲೆ ಬಂದ ಅವನ ಧ್ವನಿಗೆ ಝಲ್ ಎಂದಿತ್ತು. ಅವನನ್ನು ಕಂಡು ಎದೆಯ ಮೇಲೆ ಕೈ ಇಟ್ಟವಳು, ಅಬ್ಬಾ ಹೀಗ ಹೆದರಿಸೋದು ಎಂದಳು ನಿಟ್ಟುಸಿರು ಬಿಟ್ಟು. ಹೆದರ್ಬೇಡ್ವೆ, ನಾನಿದ್ದೀನಿ ಎಂದನವ ಅವಳ ಮುಖದ ಸನಿಹ ಬಾಗಿ. ಅವನಿಸುರು ಕೆನ್ನೆಗೆ ತಾಗಿದಾಗ ನಾಚಿದ ಹುಡುಗಿ ಅವನಿಂದ ಸರಿದು ನಿಂತವಳು ಅವನ ಕೈಗಾಯ ಗಮನಿಸಿದಳು. ಕೈಗಾಯ ಹೇಗಿದೆ ಕೇಳಿದಳು ಗಾಯ ನೋಡುತ್ತಾ. ನೋವೇನಿಲ್ಲ ಎಂದವ ಗಾಯಕ್ಕೆ ಬ್ಯಾಂಡೇಜ್ ಸುತ್ತದೆ ಪಟ್ಟಿ ಅಂಟಿಸಿದ್ದ. ಅವನ ಮಾತು ಕೇಳುತ್ತಲೇ ಕೆಲಸ ಮುಂದುವರಿಸಿದಳು ಪೂರ್ಣ. ಇವತ್ತು ಚಿನ್ನ ಟೀ ತಗೊಂಡು ಬಂದಿದ್ದ ಕೋಣೆಗೆ, ಯಾಕೆ ಕೇಳಿದ. ಅಲ್ಲಿಯೇ ಕಟ್ಟೆಗೆ ಆನಿಕೊಂಡು ಕೈಕಟ್ಟಿ ನಿಂತು. ಚಿನ್ನ ಅಂದರೆ ಅವರೇ ಬರ್ತಾರೆ ಎಂದಳು ತನ್ನ ಕೆಲಸ ಮುಂದುವರಿಸುತ್ತಾ. ನಾನು ನನ್ನ ಹೆಂಡತಿಗೆ ಚಿನ್ನ ಅಂತ ಕರೆದಿದ್ದು ಎಂದ ಅವಳನ್ನು ಛೇಡಿಸಿ. ಅವನನ್ನೊಮ್ಮೆ ನೋಡಿದ ಹುಡುಗಿ, ಈ ಚಿನ್ನ ಶುಗರ್ಲೆಸ್ ಎಲ್ಲ ಬಿಟ್ಟು ಪೂರ್ಣ ಅಂತ ಕರಿ, ನಾನೇ ಟೀ ತಗೊಂಡು ಬರ್ತೀನಿ ಎಂದಳು ಕೈಗಳ ಕೆಲಸ ಮಾಡುತ್ತಲೇ. ಪೂರ್ಣ ನೀನು ಎಲ್ರಿಗೂ ಇರಬಹುದು, ನನಗೆ ಶುಗರ್ಲೆಸ್ ಕಣೆ ನೀನು ಎಂದನವ ಪ್ರೀತಿಯಿಂದ. ಅವನ ಪ್ರೀತಿಯ ಕೆಣಕುವಿಕೆಗೆ ಅವಳು ಉತ್ತರಿಸುವ ಮೊದಲೇ ಪೂರ್ಣ ಎನ್ನುತ್ತಾ ಬಂದರು ಶರಾವತಿ. ಅವರ ಧ್ವನಿ ಕೇಳಿ ಸರಿಯಾಗಿ ನಿಂತ ಭಾರ್ಗವ್ ಹೊರ ನಡೆದು ಡೈನಿಂಗ್ ಟೇಬಲ್ ಬಳಿ ಚೇರಿನಲ್ಲಿ ಕುಳಿತ. ಅತ್ತೆ ನಿಮಗೆ ಟೀ ಕೊಡ್ಲಾ ಕೇಳುತ್ತಾ ಬಂದಳು ಪೂರ್ಣ ಅವನ ಹಿಂದೆಯೇ. ಇಬ್ಬರೂ ಜೊತೆಯಾಗಿ ಇದ್ದದ್ದನ್ನು ಗಮನಿಸಿದರೂ ಅದರ ಬಗ್ಗೆ ಮಾತನಾಡದ ಶರಾವತಿ, ಬೇಡ ಪೂರ್ಣ, ನಾನು ನಿನಗೆ ಏನೋ ಹೇಳಬೇಕಿತ್ತು ಎಂದರು. ಭಾರ್ಗವ್ ಕೂಡ ಅವರ ಮಾತಿನತ್ತ ಲಕ್ಷ್ಯ ಕೊಟ್ಟ. ಹೇಳಿ ಅತ್ತೆ ಎಂದಳು. ನೀನು ಒಬ್ಬಳೇ ನಿನ್ನ ಸ್ವೀಟ್ ಅಂಗಡಿ ನಡೆಸ್ಕೊಂಡು ಕಷ್ಟಪಟ್ಟು ದುಡಿಯೋದು ನನಗೆ ತುಂಬ ಹೆಮ್ಮೆ ಅನಿಸಿತ್ತು ಮೊದಲು. ಆದರೆ ಯಾವಾಗ ನೀನು ಈ ಶರ್ಮಾ ಮಂಥನದ ಸೊಸೆ ಆಗಿ ಬಂದೆ, ಆಗ ಅಷ್ಟು ಚಿಕ್ಕ ಸ್ವೀಟ್ ಅಂಗಡಿನ ನನ್ನ ಸೊಸೆ ನಡೆಸೋದಾ ಅಂತ ಯೋಚನೆ ಬಂತು. ಯಾಕೋ ಸರಿ ಅನ್ನಿಸ್ಲಿಲ್ಲ. ಆದರೆ ಮೊನ್ನೆ ನಿನ್ನ ತಂದೆ ಹೇಳಿದ್ರಲ್ಲ, ಆ ಅಂಗಡಿ ನಿನ್ನ ತಂದೆ ನೆನಪು ಅಂತ, ಆಗ ನನಗೆ ಅನ್ನಿಸ್ತು ನಾನು ಆ ಥರ ಅಂದ್ಕೊಂಡಿದ್ದು ತಪ್ಪು ಅಂತ. ಅದಕ್ಕೆ ಇವತ್ತು ಹೇಳ್ತಿದ್ದೀನಿ, ನಿನಗೆ ಅಂಗಡಿಗೆ ಹೋಗಬೇಕು ಅನ್ನಿಸ್ದಾಗಲೆಲ್ಲ ಹೋಗ್ಬಾ, ಆದರೆ ಸ್ಟ್ರೆಸ್ ಮಾಡ್ಕೋಬೇಡ, ಬೇಕಾದರೆ ಒಬ್ಬರನ್ನ ಕೆಲಸಕ್ಕಿಡು ಅಲ್ಲಿ ಎಂದರು ಪ್ರೀತಿಯಿಂದ. ಥ್ಯಾಂಕ್ಸ್ ಅತ್ತೆ, ಇವತ್ತು ಹೋಗಿ ಬರಲ್ಲ ಅಂತ ನಾನು ನಿಮ್ಮನ್ನು ಕೇಳಬೇಕಿತ್ತು, ಅಷ್ಟರಲ್ಲಿ ನೀವೇ ಪರ್ಮಿಷನ್ ಕೊಟ್ರಿ ಎಂದಳು ಖುಷಿಯಿಂದ. ನಿನ್ನ ಗಂಡನಿಗೆ ಹೇಳು ನಿನ್ನನ್ನು ಡ್ರಾಪ್ ಮಾಡೋದಕ್ಕೆ, ಅವ್ನು ಮಾಡದಿದ್ರೆ ಡ್ರೈವರ್ಗೆ ಹೇಳು ಕರ್ಕೊಂಡು ಹೋಗ್ತಾನೆ ಎಂದರು ಭಾರ್ಗವನನ್ನು ಓರೆಗಣ್ಣಿನಿಂದ ನೋಡುತ್ತಾ. ಡ್ರೈವರ್ ಯಾಕೆ, ನಾನು ಹೋಗೋದು ಅದೇ ರಸ್ತೆಯಲ್ಲಿ ತಾನೆ, ನಾನೇ ಡ್ರಾಪ್ ಮಾಡ್ತೀನಿ ಎಂದ ಭಾರ್ಗವ್ ಶರಾವತಿಯವರನ್ನು ನೋಡುತ್ತಾ. ಅವನ ಮಾತಿಗೆ ಅವರು ಮತ್ತೆ ಮಾತನಾಡಲಿಲ್ಲ. ಬೇಗ ಬೇಗ ತಿಂಡಿ ಬಡಿಸು, ಹೊಟ್ಟೆ ಹಸಿತಿದೆ ನನಗೆ ಎಂದ ಪೂರ್ಣಳನ್ನು ನೋಡುತ್ತಾ. ಹಾಂ ಎಂದವಳು ಅಡಿಗೆ ಮನೆಗೆ ಬಂದು ತಿಂಡಿಯ ಪಾತ್ರೆಗಳನ್ನು ಹೊರತಂದಿಟ್ಟಳು. ಅಷ್ಟರಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು. ಒಟ್ಟಿಗೆ ಮಾತನಾಡುತ್ತಾ ತಿಂಡಿ ತಿಂದರು. ಆಯುಷ್ ಅಮೃತಾಳನ್ನು ಮಾತನಾಡಿಸಿರಲಿಲ್ಲ. ಅವಳು ಅವನ ಜೊತೆ ಮಾತಿಗಿಳಿಯಲಿಲ್ಲ. ತಿಂಡಿಯ ಕಾರ್ಯಕ್ರಮ ಮುಗಿದ ನಂತರ ಆಯುಷ್, ಶರಾವತಿ ಮತ್ತು ಅಮೃತ ಕಾರ್ ಹತ್ತಿ ನಡೆದರು. ಶರಾವತಿ ಇದ್ದಿದ್ದರಿಂದ ಅಮೃತಾಳಿಗೆ ಆಯುಷ್ ಜೊತೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಸಂಜೆ ಮಾತನಾಡಿದರಾಯಿತು ಎಂದುಕೊಂಡು ಸುಮ್ಮನೆ ಆಫೀಸಿಗೆ ನಡೆದಿದ್ದಳು. ಇತ್ತ ಮಡದಿಯನ್ನು ತನ್ನ ಜೊತೆ ಖುಷಿಯಿಂದ ಕರೆದುಕೊಂಡು ಹೊರಟಿದ್ದ ಭಾರ್ಗವ್. ದಾರಿಯುದ್ದಕ್ಕೂ ಅವಳನ್ನು ಮಾತಿನಲ್ಲೇ ರೇಗಿಸಿದವ ಅವಳ ಸ್ವೀಟ್ ಅಂಗಡಿಯ ಬಳಿ ಅವಳನ್ನು ಬಿಟ್ಟು ತಾನು ಆಫೀಸಿಗೆ ನಡೆದಿದ್ದ. ಅಂಗಡಿಗೆ ಬಂದ ಪೂರ್ಣ ಮೊದಲು ಗಿರಿಧರ್ ಅವರಿಗೆ ಕರೆ ಮಾಡಿ ಬಂದಿದ್ದ ಹೊಸ ಲಡ್ಡು ಆರ್ಡರ್ ಬಗ್ಗೆ ವಿಚಾರಿಸಿ ನಂತರ ಲಡ್ಡು ಮಾಡಲು ತಯಾರಿ ಮಾಡಿಕೊಳ್ಳುವಲ್ಲಿ ತೊಡಗಿದಳು. ಅಣ್ಣ, ಊಟದ ಟೈಮ್ ಆಯಿತು, ನಿಮಗೆ ಊಟಕ್ಕೆ ಕೇಳಿದ ಕಂಠಿ ಪ್ರತಿದಿನ ಕೇಳುವಂತೆ ಅವನ ಚೇಂಬರಿಗೆ ಬಂದು. ಇನ್ನೂ ಕೆಲಸದಲ್ಲೇ ಇದ್ದ ಭಾರ್ಗವ್, ಊಟಕ್ಕೆ ಮನೆಗೆ ಹೋಗ್ತೀನಿ ಕಂಠಿ, ಆ ಶುಗರ್ಲೆಸ್ನು ಕರ್ಕೊಂಡು ಹೋಗಬೇಕು ಎಂದ ಫೈಲ್ ನೋಡುತ್ತಾ. ಬೆಳಗ್ಗೆ ತಾನು ಅವಳನ್ನು ಅಂಗಡಿಗೆ ಬಿಟ್ಟು ಬಂದಿದ್ದರ ಲಕ್ಷ್ಯವಿತ್ತು ಅವನಿಗೆ. ಪೂರ್ಣನ ಅಷ್ಟೊಂದು ಕಾಡಿಸಿ ಮದುವೆ ಆಗಿದ್ರೂ ಅವಳನ್ನು ಕಾಳಜಿ ಮಾಡೋದು ಬಿಡೋದಿಲ್ಲ ಅಣ್ಣ ನೀವು ಎಂದ ಕಂಠಿ ನಗುವಿನೊಂದಿಗೆ. ಏನು ಮಾಡೋದು, ಕಟ್ಕೊಂಡ್ಮೇಲೆ ಅನುಭವಿಸ್ಬೇಕಲ್ಲ ಎಂದ ತನ್ನ ಪ್ರೀತಿ ತೋರಿಸದೆ.
ಆ ಥರ ಏನಿಲ್ಲ ಅಣ್ಣ, ನೀವು ನಿಜವಾಗ್ಲೂ ಅವಳನ್ನು ಕಾಳಜಿ ಮಾಡ್ತೀರಾ. ಹೆದರಿಸಿ ಬೆದರಿಸಿ ಮದುವೆ ಆಗಿರಬಹುದು ನಿಜ, ಆದರೆ ನಿಮ್ಮಿಬ್ಬರ ಜೋಡಿ ತುಂಬ ಮುದ್ದಾಗಿದೆ ಎಂದನವ ಮನ ತುಂಬಿ. ಅವನ ಹೊಗಳಿಕೆಗೆ ತನಗೆ ಏನೂ ಅಲ್ಲವೆಂಬಂತೆ ಕೆಲಸ ನೋಡು ಕಂಟಿ ಎಂದ ಫೈಲ್ ನೋಡುತ್ತಲೇ. ಅವ ಮಾತನಾಡದೆ ಹೊರನಡೆದ. ಆಗ ತಲೆ ಎತ್ತಿದ ಭಾರ್ಗವ್, ಹೆದರಿಸಿ ಬೆದರಿಸಿ ಮದುವೆ ಆಗಿರೋಳ ಮೇಲೇ ಪ್ರೀತಿ ಆಗಿದೆ ನನಗೆ. ಆ ಪ್ರೀತಿ ಮೊದಲೇ ಇತ್ತೋ ಏನೋ ತಾನೇ ಅನುಮಾನಿಸಿದವ ತುಟಿಯಂಚಲ್ಲಿ ನಕ್ಕು ತನ್ನ ಕೆಲಸ ಮುಂದುವರೆಸಿದ. ಮತ್ತರ್ಧ ಗಂಟೆ ಕಳೆದಾಗ ಹೊಟ್ಟೆ ಹಸಿವಾಗಿತ್ತು. ಮೇಲೆದ್ದು ಹೊರಟವನಿಗೆ ಊಟಕ್ಕಿಂತ ಪೂರ್ಣಳನ್ನು ಭೇಟಿಯಾಗುವುದೇ ಮುಖ್ಯವಾಗಿತ್ತೇನೋ. ಹಾಗಾಗಿ ಯಾರೂ ಹೇಳದಿದ್ದರೂ ತಾನೇ ಅವಳನ್ನು ಕರೆದುಕೊಂಡು ಮನೆಗೆ ಹೋಗಬೇಕೆಂದೇ ಮಹೇಶ್ವರಿ ಸ್ವೀಟ್ಸ್ ದಾರಿ ಹಿಡಿದ. 10 ನಿಮಿಷದಲ್ಲಿ ಅವಳ ಅಂಗಡಿ ತಲುಪಿದ ಭಾರ್ಗವ್. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.